ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ನಿಮಗೆ ತೋರಿಸ್ತಾ ಇರುವಂತಹ ಪ್ರಾಪರ್ಟಿ ಈಸ್ಟ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಡೋರ್ ಇರುವಂತಹ ಲಕ್ಸುರಿ 4 BHK ಬರುವಂತಹ ಇಂಡಿಪೆಂಡೆಂಟ್ ಹೌಸ್. ಈಗ ಮನೆ ಒಳಗಡೆ ಇರುವಂತಹ ಕಾರ್ ಪಾರ್ಕಿಂಗ್ ಅಲ್ಲಿ ಇದೀವಿ. ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ಫುಲ್ ಕಾರ್ ಪಾರ್ಕಿಂಗ್ ಮಾಡಿರೋದ್ರಿಂದ ಆರಾಮಾಗಿ 3 ಕಾರ್ಗಳ ಜೊತೆಗೆ 4ರಿಂದ 5 2 ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೋಬಹುದು, ಅಷ್ಟು ಜಾಗ ಇದೆ. ಹಿಂದೆಗಡೆ ನಮಗೆ ಸೆಟ್ ಬ್ಯಾಕ್ ಕೂಡ ಪ್ರಾವಿಷನ್ ಮಾಡಿದ್ರೆ ವಿತ್ ಸೆಕ್ಯೂರಿಟಿ ಪರ್ಪಸ್ ಗೆ ಒಂದು MS ಗೇಟ್ ಕೂಡ ನಮಗೆ ಇನ್ಸ್ಟಾಲ್ ಆಗಿರುವಂತದ್ದು. ಫ್ಲೋರಿಂಗ್ ಬಂದು ನೋಡಬಹುದು ಆಂಟಿ ಸ್ಕರ್ಟ್ ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಎಕ್ಸಾಕ್ಟ್ ನಮಗೆ ರೋಡ್ ಎಂಟ್ರೆನ್ಸ್ ಅಲ್ಲೇ ನಾರ್ತ್ ಈಸ್ಟ್ ಬರೋದ್ರಿಂದ ವಾಟರ್ ಸೋರ್ಸ್ ಕೂಡ ನಮಗೆ ಇಲ್ಲೇ ಪ್ರಾವಿಷನ್ ಮಾಡಿರುವಂತದ್ದು. ಬೋರ್ವೆಲ್ ಮತ್ತೆ ಸಂಗು ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಸ್ಟೇರ್ ಕೇಸ್ ಇದೆಯಲ್ಲ, ಈ ಸ್ಟೇರ್ ಕೇಸ್ ಕೆಳಗಡೆ ನಮಗೆ ಗ್ಯಾಸ್ಗೆ ಕೂಡ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಮನೆ ಮುಂದೆಗಡೆ ಎಲ್ಲ ನೋಡ್ಬೋದು, ಫುಲ್ ಆಕ್ಯುಪೈ ಆಗಿದೆ. ಒಳ್ಳೆ ಡೆವಲಪ್ ಆಗಿರೋ ಲೊಕೇಶನ್ ಅಲ್ಲಿ ಪ್ರಾಪರ್ಟಿ ಇರುವಂತದ್ದು. 4 BHK ಬರುತ್ತೆ, ಒಳ್ಳೆ ರೇಟ್ ಅಲ್ಲಿ ಇದೆ. ಇದ್ರದ್ದು ರೇಟ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಜೊತೆಗೆ ಈ ಖಾತಾ ಏನಾದ್ರು ಬೆಂಗಳೂರಲ್ಲಿ ಏನಾದ್ರು ನೋಡ್ತಾ ಇದ್ರೆ, ಇಲ್ಲಾಂದ್ರೆ ಪ್ರಾಪರ್ಟಿಗೆ ಲೋನ್ ಏನಾದ್ರು ನೋಡ್ತಾ ಇದ್ರೆ ವಿಸಿ ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಂದುವರ್ಸೋಣ. ಈಗ ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ನೋಡಬಹುದು, ಇಲ್ಲಿ ಸ್ಟೇರ್ ಕೇಸ್ ಇದೆಯಲ್ಲ, ಸ್ಟೇರ್ ಕೇಸ್ ನಮಗೆ 4 ಫೀಟ್ ಇದೆ. ಲಪರ್ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಎಲೆಕ್ಟ್ರಿಕ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವಾಲ್ಗಳ ನಮಗೆ ಗ್ರಾನೈಟ್ ಪ್ಲಾನಿಂಗ್ ನ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನೋಡಿ 4 ಅಡಿ ಬರುತ್ತೆ. ವಾಲ್ಗಳ ನಮಗೆ ಗ್ರಾನೈಟ್ ನ ಯೂಸ್ ಮಾಡಿದರೆ ಮೇಂಟೆನೆನ್ಸ್ ಈಸಿ ಅಂತಾನೆ ಹೇಳ್ಬೋದು. WPC ವರ್ಕ್ ವಿತ್ LED ಲೈಟ್ ಕೂಡ ನಮಗೆ ಎಲಿವೇಶನ್ ಕಂಪ್ಲೀಟ್ ಆಗಿದೆ. ಮತ್ತೆ ರೋಡ್ ಸೈಡ್ ಅಲ್ಲಿ ಬರೋ ಎಲಿವೇಶನ್ ಕೂಡ ನಮಗೆ ಟಫನ್ ಗ್ಲಾಸ್ ಮತ್ತೆ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಕಾರಿಡಾರ್ ನಮಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ಈ ಪೋರ್ಷನ್ ಅಲ್ಲಿ ನೋಡಿ ಫುಲ್ ಗ್ರಾನೈಟ್ ಬರುತ್ತೆ ನಮಗೆ. ಔಟರ್ ಲೊಕೇಶನ್ ಅಂತೂ ಅದ್ಭುತ. ನೋಡಿದಷ್ಟು ಕೂಡ ನಿಮ್ಗೆ ಮನೆಗಳೇ ಇದೆ. ಎಷ್ಟು ಮನೆಗಳಿದೆ ನೋಡಿದ್ರ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಈಸ್ಟ್ ಫೇಸಿಂಗ್ ಬಿಲ್ಡಿಂಗ್, ಈಸ್ಟ್ ಡೋರ್ ಇರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್. ಡೋರು ನಮ್ಗೆ ಕರ್ವಿಂಗ್ಸ್ ನಮ್ಗೆ ಈ ತರ ಇದೆ. ಬ್ಯೂಟಿಫುಲ್ ಸ್ಟ್ರಕ್ಚರ್ ಅಲ್ಲಿ ನಮ್ಗೆ ಡೋರ್ ಕಂಪ್ಲೀಟ್ ಆಗಿರುವಂತದ್ದು. ಇನ್ನು ಸ್ವಲ್ಪ ಕ್ಲೀನಿಂಗ್ ಪರ್ಪಸ್ ವರ್ಕ್ ಸ್ವಲ್ಪ ಪೆಂಡಿಂಗ್ ಇದೆ ಅಷ್ಟೇ. ವೀಕ್ಷಕರು, ಈಗ ನಾವು ಮನೆ ಒಳಗಡೆ ಎಂಟ್ರಿ ಕೊಟ್ರೆ ಸ್ಪೇಷಿಯಸ್ ಆಗಿರುವಂತಹ ಹಾಲು ನಮ್ಮನ್ನ ವೆಲ್ಕಮ್ ಮಾಡ್ಕೊಳ್ಳುತ್ತೆ. ಲಾಂಗ್ ಆಗಿದೆ. ಬಟ್ ನಮ್ಗೆ ಈಸ್ಟ್ ಫೇಸಿಂಗ್ ಅಲ್ಲಿ 100% ವಾಸ್ತು ನಾವು ಮೇಂಟೈನ್ ಮಾಡಿದ್ರೆ ಇವಾಗ ಏನ್ ಸ್ಟ್ರಕ್ಚರ್ ನೋಡ್ತಾ ಇದೀರಲ್ಲ, ಸೇಮ್ ಸ್ಟ್ರಕ್ಚರ್ ನಮ್ಗೆ ಬರುವಂತದ್ದು. ಎಕ್ಸಾಕ್ಟ್ ರೋಡ್ ಸೈಡ್ ಅಲ್ಲೇ ನಮ್ಗೆ ಈಸ್ಟ್ ಫೇಸಿಂಗ್ ಇರೋದ್ರಿಂದ ಡೋರು ಮತ್ತೆ ಕಿಚನ್ ನಮ್ಗೆ ಈ ಪೋರ್ಷನ್ ಅಲ್ಲಿ ಬರುತ್ತೆ. ಇಲ್ಲಿ ಒಂದು ಚಿಕ್ಕದಾಗಿರುವಂತಹ ಒಂದು ಎಲ್ ಶೇಪ್ ಅಲ್ಲಿ ಸೋಫಾ ಕೂಡ ಹಾಕೋಬಹುದು. ಇಲ್ಲ ಅಂದ್ರೆ ನಾವು ಒಂದು ಅಕ್ವೇರಿಯಂ ಕೂಡ ನಾವು ಅಲ್ಲಿ ಮೌಂಟ್ ಮಾಡ್ಕೊಬಹುದು. ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ಎಲ್ ಶೇಪ್ ಅಲ್ಲಿ ಸೆಂಟ್ರಲ್ ಈ ಪೋರ್ಷನ್ ಅಲ್ಲಿ ಕೂಡ ನಾವು ಸೋಫಾ ಕೂಡ ಹಾಕೋಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಇದೆ. ಜೊತೆಗೆ POP ವರ್ಕ್ ಕೂಡ ನಮ್ಗೆ ಗ್ರ್ಯಾಂಡ್ ಆಗಿ ಮಾಡಿದಾರೆ ಅಂತಾನೆ ಹೇಳ್ಬೋದು. ನಮ್ಗೆ WPC ವರ್ಕಲ್ ಜೊತೆಗೆ ಒಂದು POP ವಿತ್ LED ಲೈಟ್ ವಿತ್ ವಾರ್ಮ್ ಲೈಟ್ ಇರುವಂತಹ ಸ್ಟ್ರಿಪ್ ಲೈಟ್ ಕೂಡ ನಮ್ಗೆ ವರ್ಕ್ POP ಅಲ್ಲಿ ಕೆಲಸ ಮಾಡಿದ್ದಾರೆ. ವುಡ್ ಎಲ್ಲ ಬಂದು ನಮ್ಗೆ ಟೀ ಕುಡ್ ನ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲ ಶಟರ್ಸ್ ಮತ್ತೆ ಉಂಡೆ ಫ್ರೇಮ್ ಎಲ್ಲ ನಮ್ಗೆ ಟೀ ಕುಡ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನೋಡಿ TV ಕ್ಯಾಬಿನೆಟ್ ಇದೆ. ಅದ್ರ ಬ್ಯಾಕ್ ಸೈಡ್ ಅಲ್ಲಿ ನಮ್ಗೆ ಬಾತ್ರೂಮ್ ಇದೆ. ಸೆಂಟ್ರಲ್ಲಿ ಡೋರ್ ಇರುವಂತದ್ದು ನಮ್ಗೆ ಕಾಣಿಸ್ತಾನೆ ಇಲ್ಲ, ಅಷ್ಟು ಕ್ಲೀನ್ ಆಗಿ ವರ್ಕ್ ನ ಮಾಡಿದ್ದಾರೆ. ಇದ್ರ ಪಕ್ಕದಲ್ಲಿ ನಮ್ಗೆ ಪೂಜಾ ಮನೆ ಇದೆ. ನೀವ್ ಎಣ್ಕೊಬಹುದು ಹಿಂದೆಗಡೆ ಬಾತ್ರೂಮ್ ಇದೆಯಲ್ಲ, ಪಕ್ಕದಲ್ಲಿ ಪೂಜಾ ಮನೆ ಇದೆಯಲ್ಲ ಅಂತ. ಸೆಂಟ್ರಲ್ ನಮ್ಗೆ 3 ಅಡಿ ಗ್ಯಾಪ್ ಇರೋದ್ರಿಂದ ಪೂಜಾ ಮನೆಗೂ ಬಾತ್ರೂಮ್ಗೂ ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಇಲ್ಲ. 100% ವಾಸ್ತುನ ಮೇಂಟೈನ್ ಮಾಡಿದ್ದಾರೆ. ಈ ಪೋರ್ಷನ್ ನೋಡಿ, ಇಲ್ಲಿ ಒಂದು ಹ್ಯಾಂಡ್ ವಾಶ್ ಒಂದು ಬರುತ್ತೆ. ಇಲ್ಲಿ ಕಾಮನ್ ಬಾತ್ರೂಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವಿಂಡೋ, ವಾಲ್ ಮೌಂಟೆಡ್ ಕಮೋಡ್, ಆಂಟಿ ಸ್ಕೈಡ್ ವೆಟ್ರೋಫೆಟಲ್ಸ್, ಗ್ಲಾಸ್ ಫಿನಿಶಿಂಗ್ ಇರುವಂತಹ ವೆಟ್ರೋಫೆಟಲ್ಸ್ ವಾಲ್ಗಳಿಗೆ ಯೂಸ್ ಮಾಡಿದ್ದಾರೆ. ಹಾಲು ನಮ್ಗೆ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಆಮೇಲೆ ತುಂಬಾ ಜನ ಅನ್ಕೊಂತಾರೆ ಈಸ್ಟ್ ಫೇಸಿಂಗ್ ಅಲ್ಲಿ ಕಿಚನ್ ಸ್ವಲ್ಪ ಚಿಕ್ಕದ್ ಬರೋದೆ ಅಂತ. ಬಟ್ ಇವರು ಚಿಕ್ಕದ್ ಬಂದ್ರು ಕೂಡ ಚೊಕ್ಕದಾಗಿ ಮಾಡಿದಾರೆ ಅಂತಾನೆ ಹೇಳ್ಬೋದು. ನೋಡಿ, ಈ ಪೋರ್ಷನ್ ಅಲ್ಲಿ ನಮ್ಗೆ ಕಿಚನ್ ಬರುತ್ತೆ. ಸೆಂಟ್ರಲ್ ಯಾವುದೇ ರೀತಿ ಮೆಟ್ಲು ಬಂದಿಲ್ಲ, ಕ್ಲೀನ್ ಆಗಿ ಓಡಾಡಬಹುದು. ಅದ್ರ ಜೊತೆಗೆ ಇಲ್ಲಿ ಫ್ರಿಡ್ಜ್ ಗೆ ಪಾಯಿಂಟ್ ನ ಮಾಡಿದ್ದಾರೆ. ಇಲ್ಲಿ ವುಡ್ ಪ್ಯಾನಲ್ ಇದೆಯಲ್ಲ, ವುಡ್ ಪ್ಯಾನಲ್ ಬ್ಯಾಕ್ ಸೈಡ್ ಅಲ್ಲಿ ನಮ್ಗೆ ಫ್ರಿಡ್ಜ್ ಗೆ ಪಾಯಿಂಟ್ ನ ಪ್ರಾವಿಷನ್ ಮಾಡಿರುವಂತದ್ದು. ಫ್ರಿಡ್ಜ್ ಗೆ ಪಾಯಿಂಟ್ ಅಲ್ಲಿ ಕೊಟ್ಟಿದ್ದಾರೆ. ಫ್ರಿಡ್ಜ್ ನೋಡಿ ಇಷ್ಟು ಗ್ಯಾಪ್ ಇದೆ. ಇಷ್ಟು ಗ್ಯಾಪ್ ಅಲ್ಲಿ ನಾವು ಫ್ರಿಡ್ಜ್ ಏನಾದ್ರು ಇಟ್ಕೊಂಡ್ರು ಕೂಡ ಓಡಾಡಕ್ಕೆ ಇಷ್ಟು ಜಾಗ ಬರುತ್ತೆ. 100% ಕಿಚನ್ ದೊಡ್ಡದಾಗಿದೆ ಅಂತ ನಾನು ಹೇಳ್ತೀನಿ. ಈ ಈಸ್ಟ್ ಫೇಸಿಂಗ್ ಮನೇಲಿ ಚೆನ್ನಾಗಿದೆ. ಗ್ರಾನೈಟ್ ಸ್ಲ್ಯಾಬ್ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಇಟಾಲಿಯನ್ ಮಾರ್ಬಲ್ ಶೈಲಿಲಿ ಇಂಟೀರಿಯರ್ ಕಂಪ್ಲೀಟ್ ಆಗಿರುವಂತಹ ಕಿಚನ್, ಸಿಂಕು, ಚಿಮ್ಮಿಗೆ ಪ್ರಾವಿಷನ್ ಮಾಡಿದರೆ. ಆಕ್ವಾ ಗಾರ್ಡ್ಗೂ ಕೂಡ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಮೇಲ್ಗಡೆ ಎಲ್ಲ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್, ಗ್ರಾಸರಿ ಬಾಕ್ಸ್ ಗಳನ್ನ ಇಟ್ಕೊಳ್ಳೋಕೆ ಈ ಪೋರ್ಷನ್ ಅಲ್ಲಿ ವಿತ್ ಸ್ಟೋರೇಜ್. ವಾಲ್ಗಳಿಗೆ ವೆಟ್ರೋಫೆಟಲ್ಸ್ ಯೂಸ್ ಮಾಡಿರೋದ್ರಿಂದ ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ವುಡ್ ಎಲ್ಲ ಬಂದು ನಮ್ಗೆ ಟೀ ಕುಡ್ ಆಗಿರುವಂತದ್ದು ಚೆನ್ನಾಗಿದೆ. ನಮ್ಗೆ ಮೆಟ್ಲನ್ನ ಸ್ವಲ್ಪ ಆ ಕಡೆ ತಗೊಂಡಿರೋದ್ರಿಂದ ಕಿಚನ್ ನಮ್ಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ಬಟ್ ವರ್ಕ್ ಅಂತ ಹೇಳ್ತೀನಿ, ಇಲ್ಲಿ ನಮ್ಗೆ ವುಡ್ ಪ್ಯಾನಲ್ ವರ್ಕ್ ಆಗಿದೆಯಲ್ಲ, ಅದ್ರ ಬ್ಯಾಕ್ ಸೈಡ್ ಅಲ್ಲಿ ನಮ್ಗೆ UPS ಪಾಯಿಂಟ್ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ಇಷ್ಟು ಕಿಚನ್ ಏರಿಯಾ ಬರುವಂತದ್ದು. ಈ ಪೋರ್ಷನ್ ನಮ್ಗೆ ಹಾಲ್ ಬರುವಂತದ್ದು.
ಯಾಕಂದ್ರೆ ತುಂಬಾ ಜನ ಮನೆಗಳನ್ನ ನೋಡಿರ್ತೀರಾ ಈಸ್ಟ್ ಫೇಸಿಂಗ್ ಅಲ್ಲಿ ಹೆಂಗ್ ಬಂದಿರುತ್ತೆ, ಯಾವ ತರ ಸ್ಟ್ರಕ್ಚರ್ ಬಂದಿರುತ್ತೆ ಅಂತ. ಬಟ್ ಇದು ಸ್ವಲ್ಪ ನಮ್ಗೆ ದೊಡ್ಡದಾಗಿ ಕಿಚನ್ ನ ಪ್ರಾವಿಷನ್ ಮಾಡಿರುವಂತದ್ದು ಚೆನ್ನಾಗಿದೆ. ಈ ವಾಲ್ಗೆ ಇವು ಏನ್ ಮಾಡಿದ್ದಾರೆ, ಇಲ್ಲೆಲ್ಲ ವುಡ್ ಪ್ಯಾನಲ್ ಮಾಡಿದಾರಲ್ಲ, ಈ ವುಡ್ ಪ್ಯಾನಲ್ಗೆಲ್ಲ ನಮ್ಗೆ ವೆನಿರ್ ಶೀಟ್ ಪಾಲಿಶಿಂಗ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಸ್ವಲ್ಪ ಇನ್ನ ವರ್ಕ್ಗಳಿದೆ, ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಆಲ್ಮೋಸ್ಟ್ 99% ವರ್ಕ್ ನಮ್ಗೆ ಕಂಪ್ಲೀಟ್ ಆಗಿದೆ. ಆಫ್ಟರ್ ಅಗ್ರಿಮೆಂಟ್ ಆದ್ಮೇಲೆ ಒಂದ್ ಕೋಟ್ ಪೈಂಟ್ ಬಾತ್ರೂಮ್ ಫಿಟ್ಟಿಂಗ್ಸ್ ಕ್ಲೀನಿಂಗ್ ಮಾಡಿ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಈ ತರ ಇದೆ ನೋಡಿ, ಫುಲ್ ನಮ್ಗೆ ವುಡ್ ಪ್ಯಾನಲ್ ಕಂಪ್ಲೀಟ್ ಆಗಿರುವಂತದ್ದು ವಾಲ್ಗಳಿಗೆ. ಇಲ್ಲಿ ನಮ್ಗೆ ಪೂಜಾ ಮನೆ ಪ್ರಾವಿಷನ್ ಮಾಡಿದ್ದಾರೆ ವಿತ್ POP, ವಿತ್ ಒಂದು LED ಲೈಟ್, ವಿತ್ ಬೆಟರ್ ಟೈಲ್ಸ್. ಅಲ್ಲಿ ಗ್ರಾನೈಟ್ ಸ್ಲಾಬ್ ಕೂಡ ನಮ್ಗೆ ಕೊಟ್ಟಿರುವಂತದ್ದು. ಒಬ್ರು ಕುತ್ಕೋಬಹುದು ಅಷ್ಟು ಜಾಗ ಈ ಪೂಜಾ ಮನೆಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪೂಜಾ ಮನೆ ಪಕ್ಕದಲ್ಲಿ ನಮ್ಗೊಂದು ಪೇರೆಂಟ್ಸ್ ರೂಮ್ ಕೂಡ ಪ್ರಾವಿಷನ್ ಮಾಡಿರುವಂತದ್ದು. ಇನ್ ಕೇಸ್ ಏನಾದ್ರೂ ನಮ್ಗೆ ಡೈನಿಂಗ್ ಬೇಕು ಅಂದ್ರೆ ಈ ಪೋರ್ಷನ್ ಡೈನಿಂಗ್ ಆದ್ರೂ ಕನ್ವರ್ಟ್ ಮಾಡ್ಕೊಬಹುದು, ಇಲ್ಲಾಂದ್ರೆ ರೂಮ್ ಆಗಿ ಕೂಡ ನಾವು ಕನ್ವರ್ಟ್ ಮಾಡ್ಕೊಬಹುದು. ಇದು ಮಾಡಿರುವಂತದ್ದು ಪೇರೆಂಟ್ಸ್ ರೂಮ್ಗೆ ಅಂತಾನೆ ಮಾಡಿರೋದು. ಈ ರೂಮ್ ಅಲ್ಲಿ ಆರಾಮಾಗಿ ನಾವು ಒಂದು ತೀನ್ ಕಾಟ್ ಕೂಡ ಹಾಕೋಬಹುದು, ಅಷ್ಟು ಜಾಗ ಇದೆ. ವಾರ್ಡ್ರೋಬ್ ಪ್ರಾವಿಷನ್ ಮಾಡಿದರೆ ವಿತ್ ವಿಂಡೋ, ವಿತ್ POP, ವಿತ್ LED ಲೈಟ್ ಗಳಿಗೂ ಕೂಡ ನಮ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಇದು ಫಸ್ಟ್ ಫ್ಲೋರ್ ಅಲ್ಲಿ ಬರುವಂತಹ ಅಕಾಮಿಡೇಷನ್. ಬನ್ನಿ ವೀಕ್ಷಕರೇ, ಸೆಕೆಂಡ್ ಫ್ಲೋರ್ ಹೋಗೋಣ. ಎಕ್ಸಾಕ್ಟ್ ಈಗ ನಾನು ಸೆಕೆಂಡ್ ಫ್ಲೋರ್ ಅಲ್ಲಿ ಇದ್ದೀನಿ. ಈ ಪೋರ್ಷನ್ ಅಲ್ಲಿ ಒಂದು ಸ್ಟಡಿ ಯೂನಿಟ್ ಒಂದು ಪ್ರಾವಿಷನ್ ಮಾಡಿದ್ದಾರೆ ವಿತ್ ಇಂಟೀರಿಯರ್ ವರ್ಕ್ ಕಂಪ್ಲೀಟ್ ಆಗಿದೆ. ಅದ್ರ ಮೇಲ್ಗಡೆ ನಮ್ಗೆ ಸೀಲಿಂಗ್ ಅಲ್ಲಿ POP ವರ್ಕ್ ವಿತ್ LED ಲೈಟ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು. ಇದ್ರ ಪಕ್ಕದಲ್ಲಿ 2 ಮಾಸ್ಟರ್ ಬೆಡ್ರೂಮ್ ಗಳು ಬರುತ್ತೆ. ಒಂದು ಈ ರೂಮು, ಇನ್ನೊಂದು ಎದುರುಗಡೆ ಇರುವಂತಹ ಒಂದು ರೂಮ್. ಇದು ಎಕ್ಸಾಕ್ಟ್ ಕುಬೇರನ್ ಮೂಲೆಯಲ್ಲಿ ಇರುವಂತಹ ಮಾಸ್ಟರ್ ಬೆಡ್ರೂಮ್. ಇದು ಈ ರೂಮ್ ಅಲ್ಲಿ ಕಾಟಿಗೆ ಪ್ರಾವಿಷನ್ ಮಾಡಿಲ್ಲ, ಬಟ್ ಕಾಟ್ ಹಾಕೊಂಡ್ರೆ ಒಂದು ಕಿಂಗ್ ಸೈಜ್ ಕಾಟ್ ಹಾಕೊಂಡು ಅಷ್ಟು ಜಾಗ ಇದೆ ಅಂತಾನೆ ಹೇಳ್ಬೋದು. ಅಷ್ಟು ಜಾಗ ಈ ರೂಮ್ ಅಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಟೀಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವೆಂಟಿಲೇಷನ್ ವಿಂಡೋ, ದೊಡ್ಡ ಡೋರ್ ಗಳಿರುವಂತಹ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್. ಅದ್ರ ಕೆಳಗಡೆ ನಮ್ಗೆ ಡ್ರಾಯರ್ ಬಾಕ್ಸ್ ಗಳಿಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ TV ಕ್ಯಾಬಿನೆಟ್ ಕೂಡ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಡ್ರೆಸ್ಸಿಂಗ್ ಬರುತ್ತೆ. ಈ ಪೋರ್ಷನ್ ಅಲ್ಲಿ ನಮ್ಗೆ ಡ್ರೆಸ್ಸಿಂಗ್ ಬರುವಂತದ್ದು. ಬಟ್ ಏನು ಅಂದ್ರೆ ಕೆಲವಿನ ನಮ್ಗೆ ಫಿಟ್ಟಿಂಗ್ಸ್ ಗಳೆಲ್ಲ ವರ್ಕ್ ಪೆಂಡಿಂಗ್ ಇದೆ, ಇಂಚಸ್ ಗಳೆಲ್ಲ ನಮ್ಗೆ ವರ್ಕ್ ಪೆಂಡಿಂಗ್ ಇರುವಂತದ್ದು. ಇಷ್ಟು ನಮ್ಗೆ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಪ್ರಾವಿಷನ್ ಮಾಡಿರುವಂತದ್ದು. ಜೊತೆಗೆ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇರುವಂತಹ ಅಟ್ಯಾಚ್ ಬಾತ್ರೂಮ್ ಇದೆಯಲ್ಲ, ತುಂಬಾ ದೊಡ್ಡದಾಗಿ ಪ್ರಾವಿಷನ್ ಮಾಡಿದ್ದಾರೆ. ಆರಾಮಾಗಿ ಬೈಫರ್ಕೇಶನ್ ಕೂಡ ನಾವು ಮಾಡ್ಕೋಬಹುದು, ಅಷ್ಟು ಜಾಗ ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ವ್ಯವಸ್ಥೆನ ಮಾಡ್ಕೊಟ್ಟಿರುವಂತದ್ದು. ಅಲ್ಲಿ ನಮ್ಗೆ 7 ಅಡಿಗೆ 7.5 ಅಡಿಗೆ ನಮ್ಗೆ ಟೈಲ್ಸ್ ಕಟ್ ಆಗುತ್ತೆ. ಆ ಕಟ್ ಆಗಿರೋ ಟೈಲ್ಸ್ ಕೂಡ ನಮ್ಗೆ ಗ್ರಾನೈಟ್ ಅಲ್ಲಿ ಬಾರ್ಡರ್ ಕೊಟ್ಟಿದ್ದಾರೆ. ಈ ಬಾತ್ರೂಮ್ ಅಲ್ಲಿ 2x4 ಗ್ಲಾಸಿ ಫಿನಿಶಿಂಗ್ ಇರೋದು. ವಾಲ್ ಗಳಿಗೆ ಯೂಸ್ ಮಾಡಿದ್ದಾರೆ ಆಂಟಿ ಸ್ಕ್ಯಾಡ್ ವೆಟ್ರೋಫೈ ಟೈಲ್ಸ್. ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಮೋಡ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಜಾಗ್ ಬರೂಮ್ ಮತ್ತೆ ಇಂಟೀರಿಯರ್ ಐಟಮ್ಸ್ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ವರ್ಕ್ ನ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಆರಾಮಾಗಿ ನಾವು ಡ್ರೈ ಮತ್ತೆ ವೆಟ್ ಕೂಡ ಮಾಡ್ಕೋಬಹುದು, ಅಷ್ಟು ಜಾಗ ಈ ಬಾತ್ರೂಮ್ ಗೆ ಪ್ರಾವಿಷನ್ ಮಾಡಿರುವಂತದ್ದು. ಸೂಪರ್ ಆಗಿ ಬಂದಿದೆ ಬಾತ್ರೂಮ್ ಅಂತೂ. ಅದ್ರ ತಕ್ಕನಾಗೇನೆ ಈ ರೂಮ್ ಕೂಡ ನಮ್ಗೆ ದೊಡ್ಡದಾಗಿದೆ, ಚೆನ್ನಾಗಿದೆ. ಇಲ್ಲಿ ವೆಂಟಿಲೇಷನ್ ನೋಡ್ತಾ ಇದೀರಾ ನೋಡಿ, ಮೇಲ್ಗಡೆ ಸ್ಕೈಲೈಟ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಅದರಿಂದ ಇಷ್ಟು ವೆಂಟಿಲೇಷನ್ ಬರ್ತಾ ಇರೋಂಥದ್ದು ಮೇಲ್ಗಡೆ. ಈಗ ಮಾಸ್ಟರ್ ಬೆಡ್ರೂಮ್ ಆಪೋಸಿಟ್ ಅಲ್ಲಿ ಇರುವಂತಹ ಚಿಲ್ಡ್ರನ್ಸ್ ಬೆಡ್ರೂಮ್ ಇದು. ಹೆಂಗಿದೆ ನೋಡಿದ್ರ, ದೊಡ್ಡದಾಗಿದೆ. ಕಿಂಗ್ ಸೈಜ್ ಕಾಟ್ ಕೂಡ ಹಾಕೋಬಹುದು, ಅಷ್ಟು ಜಾಗ ಇದೆ. ಬಟ್ ಏನು ಅಂದ್ರೆ ಇಲ್ಲಿ ಸ್ಲೈಡಿಂಗ್ ಮಾಡಿಲ್ಲ, ಓಪನ್ ಅಂಡ್ ಕ್ಲೋಸ್ ಮಾಡುವಂತಹ ವಾರ್ಡ್ರೋಬ್ ಗಳಿಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಮೇಲ್ಗಡೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಇಲ್ಲಿ ಲೈಟ್ ಉರಿತಾ ಇದೆಯಲ್ಲ, ಈ ಪೋರ್ಷನ್ ಅಲ್ಲಿ ಬಂದು ನಮ್ಗೆ ಡ್ರೆಸ್ಸಿಂಗ್ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಇಲ್ಲಿ ಈ ರೂಮ್ ಒಂದು ಅಡ್ವಾಂಟೇಜ್ ಏನು ಅಂದ್ರೆ, ಅದು ರೋಡ್ ಸೈಡ್ ಬರುತ್ತಲ್ಲ, ಈ ರೂಮ್ ಒಂದು ಅಡ್ವಾಂಟೇಜ್ ಏನು ಅಂದ್ರೆ ಬಾಲ್ಕನಿ ಒಂದು ಎಕ್ಸ್ಟ್ರಾ ಸಿಗುತ್ತೆ ನಮ್ಗೆ. ಇದು ನೋಡಿ, ಅಟ್ಯಾಚ್ ಬಾತ್ರೂಮ್ ಸೇಮ್ ವರ್ಕ್ ಆಗಿದೆ. ಈ ಬಾತ್ರೂಮ್ ಬಗ್ಗೆ ಏನು ಮಾತಾಡೋ ಹಾಕಿಲ್ಲ, ಚೆನ್ನಾಗಿದೆ ರೂಮು. ರೂಮ್ ತಕ್ಕಂಗೆ ಇಲ್ಲೂ ಕೂಡ ನಮ್ಗೆ TV ಕ್ಯಾಬಿನೆಟ್ ಕೂಡ ಪ್ರಾವಿಷನ್ ಮಾಡಿದ್ದಾರೆ ಈ ಪೋರ್ಷನ್ ಅಲ್ಲಿ. ಇದ್ರ ಪಕ್ಕದಲ್ಲೇ ನಮ್ಗೆ ಬಾಲ್ಕನಿ, 2 ಚೇರ್ ಹಾಕೊಂಡು ಕುತ್ಕೊಳ್ಳೋಷ್ಟು ಜಾಗ ಇದೆ. ವಾಲ್ಗಳಿಗೆ ವೆಟ್ರೋಫೈ ಟೈಲ್ಸ್ ಯೂಸ್ ಮಾಡಿದ್ದಾರೆ. WPC ವರ್ಕ್ ವಿತ್ LED ಲೈಟ್. ಮೇಲ್ಗಡೆ ಸೀಲಿಂಗ್ ಅಲ್ಲಿ ವರ್ಕ್ ಆಗಿದೆ. ಟಫಾ ಗ್ಲಾಸ್ ಮತ್ತೆ SS ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಬಾಲ್ಕನಿಯಿಂದ ಔಟರ್ ನೋಡಿದ್ರೆ ಮನೆ ಮುಂದೆ ಎಲ್ಲ ಮನೆಗಳಿರುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ರೇಟ್ ಸಿಗ್ತಾ ಇದೆ ಅಂತ 100% ಹೇಳ್ತೀನಿ. ಅಂಜನಾಪುರದಲ್ಲಿ ಈ ರೇಟಿಗೆ ಮನೆಗಳು ಯಾವುದು ಇಲ್ಲ, ಎಂಕ್ವೈರಿ ಮಾಡ್ಕೊಬಹುದು. ಬನ್ನಿ 3ನೇ ಫ್ಲೋರ್ ಹೋಗೋಣ. ಹೇಳಿದ್ನಲ್ಲ ಅವಾಗಲೇ ಸ್ಕೈಲೈಟ್ ಗೆ ಪ್ರಾವಿಷನ್ ಮಾಡಿದ್ದಾರೆ ನೋಡಿ. ಆ ಸ್ಕೈಲೈಟ್ ಬರ್ತಾರ ಬೆಳಕಿಗೆ LED ಲೈಟ್ಗಳು ಈ ಕ್ಯಾಮ್ರಾಗೆ ಫ್ಲಿಕರ್ ಆಗುತ್ತೆ, ಯಾಕಂದ್ರೆ ವೆಂಟಿಲೇಷನ್ ಜಾಸ್ತಿ ಇದೆ ಅಂತ. ಈಗ ಎಕ್ಸಾಕ್ಟ್ ನಾನು 3ನೇ ಫ್ಲೋರ್ ಅಲ್ಲಿ ಇದ್ದೀನಿ.
ಕೆಳಗಡೆ ಮಾಸ್ಟರ್ ಬೆಡ್ರೂಮ್ ನ ನೋಡಿದ್ರಲ್ಲ, ಸೇಮ್ ಆಸ್ ಇಟ್ ಇಸ್ ಹಾಗೆ ಇದೆ. ಬಟ್ ಏನು ಅಂದ್ರೆ ಅಲ್ಲಿ ಟಿವಿ ಕ್ಯಾಬಿನೆಟ್ ಗೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಟಿವಿ ಕ್ಯಾಬಿನೆಟ್ ಗೆ ವ್ಯವಸ್ಥೆ ಮಾಡಿಲ್ಲ, ಬಟ್ ಕೇಬಲ್ ವರ್ಕ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಸೇಮ್ ಎರಡು ದೊಡ್ಡದಾಗಿರುವಂತಹ ವಾರ್ಡ್ರೋಬ್ ವಿತ್ ಡ್ರೆಸ್ಸಿಂಗು, ವಿತ್ ಕೆಳಗಡೆ ಫುಲ್ ಡ್ರಾಯರ್ ಬಾಕ್ಸ್ ಗಳಿಗೆ ಪ್ರಾವಿಷನ್ ಮಾಡಿದ್ದಾರೆ, ವಿತ್ POP ವರ್ಕು, ವಿತ್ LED ಲೈಟ್, ವಿತ್ ವಿಂಡೋಗೆ ಟೀಕುಡ್ ನ ಯೂಸ್ ಮಾಡಿದ್ದಾರೆ. ಸ್ಪೇಷಿಯಸ್ ಆಗಿರುವಂತಹ ಅಟ್ಯಾಚ್ ಬಾತ್ರೂಮ್ ಇದು ಈ ತರ ಇದೆ. ಬಟ್ ಎರಡು ಮಾಸ್ಟರ್ ಬೆಡ್ರೂಮ್ಗೆ ಕೊಬೇರನ್ ಮೂಲೆಯಲ್ಲಿ ಬರುವಂತಹ ಎರಡು ಮಾಸ್ಟರ್ ಬೆಡ್ರೂಮ್ಗೆ ಸ್ಪೇಷಿಯಸ್ ಆಗಿ ಬಿಲ್ಡ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಈಗ ಔಟ್ ಸೈಡ್ ಲೊಕೇಶನ್ ನೋಡಿದ್ರೆ ನಾವು ಈ ಪೋರ್ಷನ್ ಅಲ್ಲಿ ನೋಡಿ, ಸೀಲಿಂಗ್ ಅಲ್ಲಿ ಇರೋ ಲೈಟ್ ನ ಆಫ್ ಮಾಡ್ತೀನಿ, ಯಾಕಂದ್ರೆ ವೆಂಟಿಲೇಷನ್ ಚೆನ್ನಾಗಿರೋದ್ರಿಂದ ಆ ಲೈಟ್ ನಮಗೆ ಫ್ಲಿಕ್ಕರ್ ಆಗುತ್ತೆ. ಈಗ ನಾವು ಸಿಟ್ಟಿಂಗ್ ಏರಿಯಾದಲ್ಲಿ ಇದೀವಿ. ಮೇಲ್ಗಡೆ ರೂಫ್ ಕಂಪ್ಲೀಟ್ ಆಗಿದೆ, ಯಾಕಂದ್ರೆ ವೆಂಟಿಲೇಷನ್ ಚೆನ್ನಾಗಿರೋದ್ರಿಂದ ಫುಲ್ಲು ನಮಗೆ ಸೀಲಿಂಗ್ ಅಲ್ಲಿ ಲೈಟ್ ನ ಮಾಡಿದ್ದಾರೆ, ಫ್ಲಿಕ್ಕರ್ ಆಗ್ತಾ ಇದೆ, ಇರ್ಲಿ ತೊಂದರೆ ಇಲ್ಲ. ಈ ಸಿಟ್ಟಿಂಗ್ ಏರಿಯಾದಲ್ಲಿ ನಮ್ಗೆ ಏನಾದ್ರು ಬೇಕು ಅಂದ್ರೆ ಹೋಮ್ ಥಿಯೇಟರ್ ಮಾಡ್ಕೊಬಹುದು, ಇಲ್ಲಾಂದ್ರೆ ಜಿಮ್ ರೂಮ್ ಮಾಡ್ಕೊಬಹುದು, ಸಿಟ್ಟಿಂಗ್ ಏರಿಯಾ ಮಾಡ್ಕೊಬಹುದು, ಗೆಸ್ಟ್ ರೂಮ್ ತರ ಕೂಡ ನಾವು ಮಾಡ್ಕೋಬಹುದು. ಅಷ್ಟು ಜಾಗ ಪ್ರಾವಿಷನ್ ಮಾಡಿದ್ದಾರೆ, ಯಾಕಂದ್ರೆ ಮೇಲ್ಗಡೆ ರೂಫ್ ಹಾಕಿದ್ದಾರೆ, ಕೆಳಗಡೆ ಫ್ಲೋರಿಂಗ್ ಅಲ್ಲಿ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ನಮ್ಗೆ ಇರೋದು ಈ ಪೋರ್ಷನ್ ಓಪನ್ ಸ್ಪೇಸ್ ಮಾತ್ರ, ಬಟ್ ಯಾವುದೇ ರೀತಿ ಥರ್ಡ್ ಪಾರ್ಟಿ ಯಾರು ಬರೋದಕ್ಕೆ ಆಗೋದಿಲ್ಲ. ಈ ಪೋರ್ಷನ್ ಅಲ್ಲಿ ಇಲ್ಲೂ ಕೂಡ ನಮ್ಗೆ ಎದುರುಗಡೆ ಮನೆ ಇದೆ, ಪಕ್ಕದಲ್ಲಿ ಕೂಡ ನಮ್ಗೆ ಮನೆ ಇದೆ. ಬಂದ್ರೆ ಅಕ್ಕಪಕ್ಕ ಮನೆಯವ್ರು ಬರ್ಬೇಕು, ಬಿಟ್ಟರೆ ಸೇಫ್ಟಿ ವೈಸ್ ಅಲ್ಲಿ ಏನಾದ್ರು ಬೇಕು ಅಂದ್ರೆ ನೀವು ಡೋರ್ ಆದ್ರೂ ಹಾಕೊಬಹುದು, ಇಲ್ಲಾಂದ್ರೆ ಹೀಗೂ ಕೂಡ ಬಿಡ್ಬೋದು. ಸೂಪರ್ ಆಗಿ ಈ ಪೋರ್ಷನ್ ನ ಬಿಲ್ಡ್ ಮಾಡಿದ್ದಾರೆ. ಗಾರ್ಡನ್ ಏರಿಯಾ ತರ ನಾವು ಕ್ರಿಯೇಟ್ ಮಾಡ್ಕೊಳ್ತೀವಿ ಅಂದ್ರೆ ಹೇಳ್ ಮಾಡಿಸಿದ ಜಾಗ ಅಂತಾನೆ ಹೇಳ್ತೀನಿ ನಾನು. ಜೊತೆಗೆ ಇಲ್ಲಿ ನೋಡಿ ವಾಷಿಂಗ್ ಮಿಷಿನ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಬೆಟರ್ ಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ ವಾಲ್ಗಳಿಗೆ. ಆಂಟಿಸ್ಕಟ್ ಬೆಟರ್ ಫೆಟಲ್ಸ್ ಸೆಂಟ್ರಲ್ಲಿ ಮಾತ್ರ ಒಂದು ಕಲ್ದು ಚಪ್ಪಡಿ ಕಲ್ ತರದೊಂದು ಯೂಸ್ ಮಾಡಿದ್ದಾರೆ, ಯಾಕಂದ್ರೆ ಮ್ಯಾನ್ಯಲ್ ಆಗಿ ಬಟ್ಟೆ ಒಗಿತೀವಿ ಅಂದ್ರೆ ಅಲ್ಲಿ ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ ವಾಷಿಂಗ್ ಮಿಷಿನ್ ಏನಾದ್ರು ಯೂಸ್ ಮಾಡ್ತಾನೆ ಈ ಪೋರ್ಷನ್ ಅಲ್ಲಿ ಯೂಸ್ ಮಾಡ್ಬೋದು. ಇನ್ನ ಬಟ್ಟೆ ಹಾಕೊಳ್ಳೋದಕ್ಕೆ ಈ ಪೋರ್ಷನ್ ಅಲ್ಲಿ ಯೂಸ್ ಮಾಡ್ಬೋದು. ಇನ್ನ ಟೆರೆಸ್ಗೆ ಹೋಗೋದಕ್ಕೆ ಇಲ್ಲಿ ನಮ್ಗೆ ಲ್ಯಾಡರ್ ಪ್ರಾವಿಷನ್ ಮಾಡಿದ್ರೆ ಟೇಪರ್ ಆಗಿ ಇದೆ, ಹತ್ಬೋದು, ತೊಂದರೆ ಇಲ್ಲ. ಮೇಲ್ಗಡೆ ಒಂದು ಟ್ಯಾಂಕ್ ಹೋಗಿ ಪ್ರಾವಿಷನ್ ಮಾಡಿದ್ರೆ, ಒಂದು ಸ್ಕೇಲ್ ಇಟ್ಕೊಂಡು ಒಂದು ಪ್ರಾವಿಷನ್ ಮಾಡಿರುವಂತದ್ದು ಸೂಪರ್ ಆಗಿದೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಅಂಜನಪುರ BDA ಲೆವೆಟ್ ಅಲ್ಲಿ ಇರುವಂತಹ BDA ಪ್ರಾಪರ್ಟಿ ಈ ಪ್ರಾಪರ್ಟಿ ಆಗಿದೆ. ಇದು ನಮ್ಗೆ ಈಸ್ಟ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಡೋರ್ ಇರುವಂತಹ ಲ್ಯಾವಿಶ್ ಇಂಡಿಪೆಂಡೆಂಟ್ ಹೌಸ್ 2030 ಬಿಲ್ಡ್ ಆಗಿರುವಂತದ್ದು. ಔಟರ್ ಲೊಕೇಶನ್ ನೋಡಿದ್ರಲ್ಲ, ತುಂಬಾ ಮನೆಗಳಾಗಿದೆ. ಆಮೇಲೆ 80 ಫೀಟ್ ರೋಡ್ಗೆ ಜಸ್ಟ್ 400 ಮೀಟರ್ ಅಲ್ಲೇ ಇದೆ. ಅದು ನಮ್ಗೆ ಕನಕಪುರ ರೋಡ್ ಇಂದ ಬನ್ನರಘಟ್ಟ ರೋಡ್ಗೆ ಏನು ಹೋಗುತ್ತೆ 80 ಫೀಟ್ ರೋಡ್, ಆ 80 ಫೀಟ್ ರೋಡ್ಗೂ ಮತ್ತೆ ಈ ಮನೆಗೂ ಜಸ್ಟ್ 400 ಮೀಟರ್, ಎಕ್ಸಾಕ್ಟ್ 400 ಇದೆ. ಬನ್ನರಘಟ್ಟ ರೋಡ್ಗೆ ಈ ಮನೆಗೆ 3 ಕಿಲೋಮೀಟರ್ ಇದೆ. ವಾಡ್ರಳ್ಳಿ ಮೆಟ್ರೋ ಸ್ಟೇಷನ್ಗೆ ಈ ಪ್ರಾಪರ್ಟಿಗೆ ನಮಗೆ 4 ಕಿಲೋಮೀಟರ್ ಇದೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಆಮೇಲೆ ಸ್ಕೂಲ್ ವೈಸ್ ಅಲ್ಲಿ ಏನಾದ್ರು ನೋಡ್ತೀವಿ ಅಂದ್ರೆ ಎಕ್ಸಾಕ್ಟ್ ನಮಗೆ 1.5 ಕಿಲೋಮೀಟರ್ ದೂರದಲ್ಲಿ ಅಂಜನಪುರದಲ್ಲಿ ಬರುವಂತಹ NPS ಸ್ಕೂಲ್ ಇದೆ. ಜೊತೆಗೆ 2 ಕಿಲೋಮೀಟರ್ ಅಲ್ಲಿ ಪೂರ್ಣ ವಿಕಾಸ ಇದೆ. ಆಮೇಲೆ 1.5 ಕಿಲೋಮೀಟರ್ ದೂರದಲ್ಲಿ ನಮಗೆ ದಯಾನಂದ ಪಬ್ಲಿಕ್ ಸ್ಕೂಲ್ ಕೂಡ ಸಿಗುತ್ತೆ. ಮತ್ತೆ ಬಸ್ ಸ್ಟಾಪ್ ಗೆ ಜಸ್ಟ್ 400 ಮೀಟರ್, 80 ಫೀಟ್ ನಮಗೆ 400 ಅನ್ನಲ್ಲ, 80 ಫೀಟ್ ನಮಗೆ 400 ಮೀಟರ್ ಅಲ್ಲಿ ಇರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಹಾಗೆ ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ಏನಾದ್ರು ತಿಳ್ಕೋಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಕೂಡ ಮಾಡಬಹುದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡಬಹುದು. ಈ ಪ್ರಾಪರ್ಟಿ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ, ವಿತ್ ಪ್ರೈಸ್ ಕೂಡ ಮೆನ್ಷನ್ ಮಾಡಿರ್ತೀನಿ, ಅಲ್ಲಿ ಕೂಡ ನೀವು ನೋಡಬಹುದು. ಹಾಗೆ ಬೆಂಗಳೂರಲ್ಲಿ ಏನಾದ್ರು ಈ ಖಾತಾ ಏನಾದ್ರು ಮಾಡಿಸ್ಕೋಬೇಕು ಅಂತಂದ್ರೆ ನನ್ನ VC ಪ್ರಾಪರ್ಟಿನ ಸಂಪರ್ಕಿಸಿ. ಮತ್ತೆ ಕನ್ಸ್ಟ್ರಕ್ಷನ್ ಲೋನು ಏನಾದ್ರು, ಮಾರ್ಟ್ಗೇಜ್ ಲೋನ್ ಏನಾದ್ರು, ಲೋನ್ಗೋಸ್ಕರ ಏನಾದ್ರು ಎಂಕ್ವೈರಿ ಮಾಡ್ತಾ ಇದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ, ಜೊತೆಗೆ ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.